ಹಾಯ್ ಹಲೋ, ಇವತ್ತಿನ ಕಿಟ್ಟಿಯನ್ನ ಹೇಗೆ ಆಚರಿಸಿದ್ವಿ ಮತ್ತೆ ಯಾವ ಥೀಮ್ ನಲ್ಲಿ ಇತ್ತು ಕಿಟ್ಟಿ ಅಂತ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಮತ್ತೆ ವುಮೆನ್ಸ್ ಡೇನ ಸ್ವಲ್ಪ ಡಿಫ್ರೆಂಟ್ ಆಗಿ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಅದನ್ನು ಸಹ ಹಾಕಿರ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ತುಂಬಾನೇ ಚೆನ್ನಾಗಿ ಬಂದಿದೆ ವಿಡಿಯೋ. ಹಾಗಾದ್ರೆ ಬನ್ನಿ ನೋಡೋಣ ಹೇಗಿದೆ ಏನು ಅಂತ. ಮೊದಲಿಗೆ ಈ ಸಾರಿ ಕಿಟ್ಟಿ ಥೀಮು ಬ್ಲೂ ಕಲರ್ ಹಾಕಿತ್ತು, ಡಾರ್ಕ್ ಬ್ಲೂ ಥೀಮು. ಸೊ ಹಾಗಾಗಿ ಡಾರ್ಕ್ ಬ್ಲೂ ಕಲರ್ ನಲ್ಲಿ ಯಾವ್ದಾದ್ರು ಡ್ರೆಸ್ ಅನ್ನ ಹಾಕೊಂಡು ಹೋಗ್ಬೋದಾಯ್ತು. ಸೊ ನಾನಿಲ್ಲಿ ಲಾಂಗ್ ಫ್ರಾಕ್ ಅನ್ನ ಹಾಕೊಂಡು ಹೋಗ್ತಾ ಇದ್ದೀನಿ. ಈ ಸರಿ ನಾವು ಕಿಟ್ಟಿಯನ್ನ ಮಾಡಿದ್ದು ರಾತಾ ಅಂತ ಒಂದು ರೆಸ್ಟೋರೆಂಟ್ ಅಲ್ಲಿ ಮಾಡಿದ್ವಿ. ಇದು ರಾಜಾಜಿನಗರಲ್ಲಿ ಬರುತ್ತೆ, ರಾತಾ ರೆಸ್ಟೋರೆಂಟ್. ರೆಸ್ಟೋರೆಂಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ನಾವು ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ನೋಡ್ತಾ ಇರ್ಬೋದು, ಇಲ್ಲಿ ಫೋಟೋಗೆ ಅಂತಾನೆ ಒಂದು ಜಾಗ ಇತ್ತು. ಹೋದ ತಕ್ಷಣ ಮೊದಲಿಗೆ ನಾವೆಲ್ಲ ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಮೊದಲಿಗೆ ನಾವು 3 ಜನ ಈ ಸರಿ ಫಸ್ಟ್ ಬಂದಿದ್ವಿ. ನಂತರ ಅದಾದ್ಮೇಲೆ ಇನ್ನೊಬ್ರು ಸಹ ಜಾಯಿನ್ ಆದ್ರು. ಅದಾದ್ಮೇಲೆ ಗೊತ್ತಲ್ವಾ, ನಾವೆಲ್ಲ ಸೇರಿದ್ರೆ ಒಂದ್ ರೀಲ್ ಮಾಡ್ಲೇಬೇಕು. ಸೊ ಹೀಗೆ ನಾವು ಕೆಲವೊಂದು ರೀಲ್ಗಳನ್ನ ಮಾಡ್ಕೊಂಡ್ವಿ. ಯಾಕಂದ್ರೆ ಆಮೇಲೆ ಕ್ರೌಡ್ ಆಗ್ಬಿಟ್ರೆ ನಮ್ಗೆ ರೀಲ್ಸ್ ಎಲ್ಲ ಆಗಲ್ಲ, ಮತ್ತೆ ಫೋಟೋಸ್ ಎಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ಹಾಗೆ ಕೆಲವೊಂದು ಸಿಂಗಲ್ ಫೋಟೋಸ್ ಎಲ್ಲ ತಗೊಂಡ್ವಿ, ಮತ್ತೆ ಗ್ರೂಪ್ ಫೋಟೋಸ್ನೆಲ್ಲ ತಗೊಂಡ್ವಿ. ಅದಾದ್ಮೇಲೆ ಮತ್ತೆ ಇಬ್ರು ಫ್ರೆಂಡ್ಸ್ ಸಹ ಜಾಯಿನ್ ಆದ್ರು. ಸೊ ಈ ಸರಿ ಇನ್ನೊಂದಿಬ್ರು ಕಿಟ್ಟಿಗೆ ಬಂದಿರ್ಲಿಲ್ಲ ಕಾರಣಾಂತರಗಳಿಂದ. ಸ್ವಲ್ಪ ಬೇಜಾರಾಯ್ತು, ಬಟ್ ಕಿಟ್ಟಿ ಮಾಡ್ಲೇಬೇಕಲ್ವಾ. ಸೊ ಹಾಗಾಗಿ ನಾವು ಕಿಟ್ಟಿಯನ್ನ ಸೆಲೆಬ್ರೇಟ್ ಮಾಡಿದ್ವಿ. ನಂತರ ಈ ರೀತಿಯಾಗಿ ಕೆಲವೊಂದು ಫೋಸ್ ಕೊಡಬೇಕು ಅಂತ ಅಂದ್ಬಿಟ್ಟು ವಿಡಿಯೋಗಳನ್ನ ಮಾಡ್ಕೊಂತ ಕೆಲವೊಂದು ಫೋಸ್ಗಳನ್ನ ಕೊಟ್ಕೊಂಡು ಕಾಮಿಡಿ ಮಾಡಿಕೊಂಡು ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬಂದಿದೆ. ಕೆಲವೊಂದು ಫೋಟೋಸ್ಗಳು ವಿಡಿಯೋಸ್ಗಳನ್ನ ಅಟ್ಯಾಚ್ ಮಾಡಿದ್ವಿ ನೋಡಿ. ಅದಾದ್ಮೇಲೆ ಮತ್ತೊಂದು ರೀಲ್ ಅನ್ನ ಮಾಡ್ಕೊಂಡೆ ನೋಡಿ. ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಅದಾದ್ಮೇಲೆ ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ. ಈ ರೀತಿಯಾಗಿದೆ ರೆಸ್ಟೋರೆಂಟ್ ಒಳಗಡೆ. ತುಂಬಾನೇ ಸ್ಪೇಷಿಯಸ್ ಆಗಿದೆ, ತುಂಬಾನೇ ಚೆನ್ನಾಗಿದೆ ರೆಸ್ಟೋರೆಂಟ್. ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಹೋಗೋದಕ್ಕೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ನನ್ನ ಫ್ರೆಂಡ್ ಮಗನ್ನ ಮಾತಾಡಿಸ್ತಾ ಇದೆ. ಅವನು ಫುಲ್ ನಮ್ಮ ಜೊತೆ ಕ್ಲೋಸ್ ಆಗ್ಬಿಟ್ಟಿದ್ದಾನೆ ಈಗ. ನಂತರ ಈಗ ನಾವು ಒಂದು ಚಿಟ್ಟನ್ನ ತೆಗಿತಾ ಇದ್ವಿ ಗೇಮ್ ಅನ್ನ ಆಡೋದಕ್ಕೆ. ಫಸ್ಟ್ ಯಾರು ಆಡ್ಬೇಕು, ಸೆಕೆಂಡ್ ಯಾರು ಆಡ್ಬೇಕು ಅಂತ. ಈಗ ಮೇನ್ ಗೇಮ್ ಅನ್ನ ಯಾವ ರೀತಿಯಾಗಿ ಆಡಬೇಕು ಏನು ಅಂತ ಕಿಟ್ಟಿಯನ್ನ ಆರ್ಗನೈಸ್ ಮಾಡಿ ಅವರು ನಮ್ಗೆ ಹೇಳ್ಕೊಡ್ತಾ ಇದ್ರು, ಯಾವ ರೀತಿಯಾಗಿ ಆಡ್ಬೇಕು ಏನು ಅಂತ. ಸೊ ಹಾಗೇನೆ ಫಸ್ಟ್ ಸೆಕೆಂಡ್ ಬಂದಿರೋರು ಗೇಮ್ ಅನ್ನ ಈ ರೀತಿಯಾಗಿ ಆಡ್ತಾ ಇದೀವಿ. ಈ ರೀತಿಯಾಗಿ ಒಂದು ಸ್ಟಿಕ್ಕಿಗೆ ಬ್ಯಾಂಗಲ್ ಅನ್ನ ಜೋಡಿಸ್ಬಿಟ್ಟು ನಂತರ ಅದ್ರ ಮೇಲೆ ಕಾಯಿನ್ಸ್ ಅನ್ನ ಬ್ಯಾಲೆನ್ಸ್ ಮಾಡಬೇಕು. ಗೇಮ್ ಅನ್ನ ಆಡ್ತಾನೆ ಕೆಲವೊಂದು ಸ್ಟಾರ್ಟರ್ಸ್ ಅನ್ನ ಮತ್ತೆ ಜ್ಯೂಸ್ ಅನ್ನ ಆರ್ಡರ್ ಮಾಡಿದ್ವಿ. ಅದು ಸಹ ಬಂತು. ಜ್ಯೂಸ್ ಮತ್ತೆ ಸ್ಟಾರ್ಟರ್ಸ್ ಅನ್ನ ತಿನ್ಕೊಂತ ಗೇಮ್ಸ್ ಅನ್ನ ಆಡ್ತಾ ಇದ್ವಿ. ಆಕ್ಚುಲಿ ಇಲ್ಲಿ ನಾವು ಗಾಜಿನ ಬಳೆಯಲ್ಲಿ ಮಾಡ್ಬೇಕಾಗಿತ್ತು, ಬಟ್ ಅವಳು ಈ ರೀತಿಯಾಗಿ ಬಳೆಗಳನ್ನ ತಂದಿದ್ರಿಂದ ನಾವು 3 ಬ್ಯಾಂಗಲ್ಗಳನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಜೋಡಿಸ್ತಾ ಇದ್ವಿ. ಸೊ ಕಾಯಿನ್ಸ್ ಅದ್ರಲ್ಲಿ ಇರಬೇಕು ಕೊನೆ ಮೂಮೆಂಟ್ ವರೆಗೂ, ಬಿದ್ರೆ ಔಟ್ ಅಂತ. ಸೊ ಇದೇ ರೀತಿಯಾಗಿ ಎಲ್ಲರೂ ಸಹ ಗೇಮ್ ಅನ್ನ ತುಂಬಾನೇ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ಆಡ್ತಾ ಇದ್ವಿ. ವಿತಿನ್ 1 ಮಿನಿಟ್ ಅಲ್ಲಿ ಯಾರು ಜಾಸ್ತಿ ಕಾಯಿನ್ಸ್ ಅನ್ನು ನಿಲ್ಲಿಸ್ತಾರೆ ಅವ್ರ ವಿನ್ನರ್ ಅಂತ. ಇದು ಮೇನ್ ಗೇಮ್ ಆಯ್ತು. ನಂತರ ಇದಾದ್ಮೇಲೆ ಲಕ್ಕಿ ಗೇಮ್ ಅನ್ನ ಆಡಿದ್ವಿ. ಲಕ್ಕಿ ಗೇಮ್ ಸಹ ತುಂಬಾನೇ ಚೆನ್ನಾಗಿತ್ತು. ಈ ರೀತಿಯಾಗಿ ಮ್ಯಾಚ್ ಸ್ಟಿಕ್ಸ್ ಅನ್ನ ಒಂದು ಬಾಕ್ಸ್ ಅಲ್ಲಿ ಇರುತ್ತೆ. ಸೊ ಅದರಿಂದ ನಾವು ಫೋರ್ಕ್ ನ ಮುಖಾಂತರ ಅದು ಲೆಫ್ಟ್ ಹ್ಯಾಂಡ್ ಅಲ್ಲಿ ತೆಗ್ದು ಹಾಕ್ಬೇಕು, ಡೈಸ್ ಅನ್ನ ಹಾಕ್ಬೇಕು. ಡೈಸ್ ಅಲ್ಲಿ ಎಷ್ಟು ನಂಬರ್ ಬರುತ್ತೋ ಅಷ್ಟು ನಂಬರಿನ ಮ್ಯಾಚ್ ಸ್ಟಿಕ್ಸ್ ಅನ್ನ ನಾವು ತೆಗೆದ್ಬಿಟ್ಟು ಹಾಕ್ಬೇಕಾಗುತ್ತೆ. ಒಂದೇ ಸರಿ ಈಗ 5 ಬಿತ್ತು ಅಂತಂದ್ರೆ 5 ಮ್ಯಾಚ್ ಸ್ಟಿಕ್ಸ್ ಅನ್ನ ಒಂದೇ ಸರಿ ತೆಗಿಬೇಕು, 2 ಸರಿ 3 ಸರಿ ತೆಗಿಯೋದಿಲ್ಲ. ಸೊ ಇದು ಈ ಗೇಮ್ ನ ರೂಲ್ಸ್ ಆಗಿತ್ತು. ಸೊ ಈ ಗೇಮ್ ಅನ್ನ ಎಲ್ಲರೂ ಸಹ ತುಂಬಾನೇ ಕೊಂಡು ಆಡಿದ್ವಿ. ಈ 2 ಗೇಮ್ ನಲ್ಲಿ ಯಾರು ವಿನ್ ಆದ್ವಿ ಅಂತ ನಿಮಗೆ ಹೇಳ್ತೀನಿ. ನಂತರ ಗೇಮ್ ಎಲ್ಲ ಮುಗಿತು, ಸ್ಟಾರ್ಟರ್ಸ್ ಎಲ್ಲ ತಿಂದಾಯ್ತು. ಅದಾದ್ಮೇಲೆ ಮೇನ್ ಕೋರ್ಸ್ ನಾವು ಎಗ್ ರೈಸ್ ಅನ್ನ ಹೇಳಿದ್ವಿ. ಫುಡ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ತಿನ್ಕೊಂಡು ನಂತರ ಹೊರಗಡೆ ಬಂದ್ವಿ. ಅದಾದ್ಮೇಲೆ ಇಲ್ಲೂ ಸಹ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಅದಾದ್ಮೇಲೆ ಕಿಟ್ಟಿ ಆರ್ಗನೈಸ್ ಮಾಡಿರೋರು ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ರು. ಇವರು ಈ ರೀತಿಯಾಗಿ ಮೇಕಪ್ ಮಾಡ್ಕೊಳ್ಳೋಕೆ ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ರು. ನಂತರ ಕೊನೆಯದಾಗಿ
ನಾನು ಅರ್ಪಿತಾ ಆಶಾ ವಿನ್ ಆಗಿದ್ವಿ. ಸೊ ಹಾಗಾಗಿ ಅವರು ನಮಗೆ ಗಿಫ್ಟನ್ನು ಕೊಡ್ತಾ ಇದ್ರು. ಈ ರೀತಿಯಾಗಿ ಪ್ರತಿ ಮಂತ್ ಸಹ ಯಾರ್ಯಾರು ವಿನ್ ಆಗ್ತಾರೆ ಅವ್ರಿಗೆಲ್ಲ ಗಿಫ್ಟನ್ನು ಕೊಡ್ತಾರೆ. ಅದಾದಮೇಲೆ ಕೆಲವೊಂದು ಫೋಟೋಗಳನ್ನು ತೆಗೆಸ್ಕೊಂಡ್ವಿ. ನೋಡ್ತಾ ಇರ್ಬೋದು, ಕಿಟ್ಟಿ ಆರ್ಗನೈಸ್ ಮಾಡಿರೋರ ಜೊತೆ ವಿನ್ ಆಗಿರೋರೆಲ್ಲ ಒಂದು ಫೋಟೋನ ತೆಗೆಸ್ಕೊಂಡ್ವಿ. ನಂತರ ಅವ್ರು ಕೊಟ್ಟಿದ್ದಂತಹ ಗಿಫ್ಟ್ ಸಹ ತುಂಬಾ ಚೆನ್ನಾಗಿತ್ತು. ಯಾಕೆಂದರೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಗಿಫ್ಟ್ ಅಲ್ವಾ. ನಂತರ ಅದಾದಮೇಲೆ ನಾವು ವುಮೆನ್ಸ್ ಡೇ ಸೆಲೆಬ್ರೇಷನ್ನ ಸ್ವಲ್ಪ ಡಿಫ್ರೆಂಟಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಒಂದು ಸ್ಲಿಪ್ನಲ್ಲಿ ಕೆಲವೊಂದು ಸೆಂಟೆನ್ಸ್ನ ಬರ್ಕೊಂಡು ಬಂದಿದ್ವಿ. ಅದು ಯಾರಿಗೆ ಏನು ಅಂತ ಸೂಟ್ ಆಗುತ್ತೆ ಅವನ್ನ ಕರಿಬೇಕಾಗುತ್ತೆ. ನೀನ್ ಬಂದ್ಬಿಡು ವರ್ಣಿ ಈ ಕಡೆ. Shake hands with the best dressed one. Okay. It just goes to everyone. I'll take one more, okay? Shake hands with your work bestie. Okay, Ivana. Next. Okay. I'm not working, so I can start. Work bestie. Shake hands with someone who is a chai addict. Chai addict. Shake hands with someone who is you the youngest. ಆ ಕಡೆ ಹೇಳ್ಬೇಕು ಯಾವಾಗ ಗೊತ್ತಾಗುತ್ತೆ. ಅನುಷ ಮಿಸ್ ಮಾಡ್ಕೊಂಡೆ ಚಾನ್ಸ್. ಯಾವ್ದು ನೀವು ಬಂದ್ಬಿಡಿ. Shake hands with someone who is the funniest. ಅದನ್ನ ಇಟ್ಬಿಡು. Shake hands with someone who talks the most. Okay. I'll speak with Shalini most. Okay. Thank you. Shake hands ಮಾಡಿ ಅಂದ್ರು ಮುಟ್ಕೊಳ್ಳಿ. ಕಲ್ಪನೆ ಕೊಡ್ತಾ ಇಲ್ಲ ಅಂದ್ರೆ shake hands with someone who is always eating something funny. ಅವ್ರಿಗೋಸ್ಕರ ಅವರೇ ಇವತ್ತು ಪ್ರೈಸ್ ನಾವು ಬಂದಿಲ್ಲ. ನಾನು ತೆಗಿತೀನಿ, ನಿಮ್ಗೋಸ್ಕರ ತೆಗಿತೀನಿ. Shake hands with someone who is always late. With someone who is camera shy. Sold out on the next time. No one. Shake hands with someone who is the oldest. Other than me, it is Harsha. Shake hands with someone who always looks busy. Buddy. Every time he is ready for the
So she quit the kitty first. ನೋಡ್ಬಾರ್ದು ರ್ಯಾಂಡಮ್ ಆಗಿರ್ತೀರಿ. Shake hand with someone who is the smartest. ನಾನು ಕೇಳ್ತಾ ಇದ್ದೀನಿ ಕೊಡಿ ಸ್ಮಾರ್ಟೆಸ್ಟ್ ಎಲ್ಲ ಬಂದಿಲ್ಲ ಅಂತ ಹೇಳಿದ್ರು. Shake hands with someone who is shortest. Shake hands with someone who is intelligent. ಎಲ್ಲಾರು ಇಂಟೆಲಿಜೆಂಟ್ ಇದೀವಪ್ಪ, ಯಾರು ಇನ್ನೋಸೆಂಟ್ ಇಲ್ಲ. Shake hands with someone who cries the most. ಹೊಸ ಮನೆ ಎಲ್ಲಾರು ಅಳ್ತೀವಿ ಜಾಸ್ತಿ ಅಲ್ಲ ಅನ್ಕೋಟೆ ಬರೀ. Shake hands with someone who is very quiet. ಬನ್ನಿ ಇರ್ತಾರೆ ಸ್ವಲ್ಪ quiet ಇವತ್ತು ಮಾತ್ರ. ಹೆಂಗಿತ್ತು? ಸೂಪರ್ ಆಗಿತ್ತು, ಮಸ್ತ್ ಮಜಾ ಮಾಡಿದ್ವಿ. ಎಲ್ಲರಿಗೂ ಈಗ ಅನಿಸ್ತು ಸೂಪರ್ ಚೆನ್ನಾಗಿ ನಗಾದಾಗಿತ್ತು, ಪ್ಲಾನ್ ಅಂತ ಎಕ್ಸಿಬಿಷನ್ ಆಗಿದೆ. ಈ ರೀತಿಯಾಗಿ ಇವತ್ತಿನ ಕಿಟ್ಟಿಯನ್ನು ತುಂಬಾ ಎಂಜಾಯ್ ಮಾಡಿದ್ವಿ. ವುಮೆನ್ಸ್ ಡೇ ಸೆಲೆಬ್ರೇಷನ್ ಸಹ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಯಾವಾಗ ಕೇಕ್ ಕಟ್ ಮಾಡೋ ಬದಲು ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಆಶಾ ಪ್ಲಾನ್ ಮಾಡಿದ್ಲು, ಅದನ್ನ ವರ್ಣಿತ ಎಕ್ಸಿಕ್ಯೂಟ್ ಮಾಡಲು ತುಂಬಾನೇ ಚೆನ್ನಾಗಿತ್ತು. ನಮಗೂ ಸಹ ಇದು ಸರ್ಪ್ರೈಸರ್ ಅನ್ನಿಸ್ತು, ಬಟ್ ಸಖತ್ ಎಂಜಾಯ್ ಮಾಡಿದ್ವಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.